ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾಂತ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಸೇತುಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಯಾ ಯೋಜನೆಯನ್ನ ನೋಡೋಣ. ಈ ಕ್ರಿಯಾ ಯೋಜನೆ ನಾವು ಏನು 9 ಕಲಿಕಾ ಫಲಗಳನ್ನ ನೋಡಿವಿ. ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾದ್ರೆ ಪೂರ್ವ ಪರೀಕ್ಷೆಯನ್ನ ತೆಗೆದುಕೊಂಡ ನಂತರ ಆ ಒಂದು ಕಲಿಕಾ ಫಲಗಳನ್ನ, ಆ ಒಂದು ಸಾಮರ್ಥ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದಕ್ಕಾಗಿ ನಾವು ಏನೇನು ಯೋಜನೆಗಳನ್ನ ಹಾಕೊಂಡಿವಿ, ಏನೇನು ಕ್ರಮಗಳನ್ನ ಕೈಕೊಂಡಿವಿ. ಹೌದಾ? ಅಂದ್ರೆ ಪೂರ್ವ ಪರೀಕ್ಷೆ ನಡೆಸಿದ ನಂತರ ಸಾಫಲ್ಯ ಪರೀಕ್ಷೆ ನಡೆಸುವುದಕ್ಕಿಂತ ಮುಂಚಿತವಾಗಿ ನಾವು ಒಂದಿಷ್ಟು ತರಗತಿಗಳನ್ನ ತೆಗೆದುಕೊಂಡು ಆಯಾ ಕಲಿಕಾ ಫಲಗಳನ್ನ ಮಕ್ಕಳಲ್ಲಿ ಮೂಡಿಸಲಿಕ್ಕೆ, ಆ ಸಾಮರ್ಥ್ಯಗಳನ್ನ ಬೆಳೆಸಲಿಕ್ಕೆ ನಾವು ಕ್ಲಾಸ್ಗಳನ್ನ ತೆಗೆದುಕೊಂಡು ಯೋಜನೆಗಳನ್ನ ಹಾಕೊಂಡು ಅವರನ್ನ ಸಮರ್ಥರನ್ನಾಗಿ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮಗೊಂದು ಕ್ರಿಯಾ ಯೋಜನೆ ಅಂದ್ರೆ ಆಕ್ಷನ್ ಪ್ಲಾನ್ ಬೇಕಾಗ್ತದೆ. ಆ ಒಂದು ಆಕ್ಷನ್ ಪ್ಲಾನ್ ಅನ್ನ ಈಗ ನಾವು ನೋಡ್ತಾ ಹೋಗೋಣ. ಎಸ್, ನೋಡ್ರಿ, 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಲಿಕಾ ಫಲಗಳನ್ನ ನಾವು ನೋಡಿದೀವಿ. ವಾಕ್ಯ ಪ್ಯಾರಾವನ್ನ ಸರಾಗವಾಗಿ ಅರ್ಥ ಸಹಿತ ಓದಿ ಅರ್ಥವನ್ನ ಹೇಳುವರು ಅಂತೇನಿದೆ, ಇದನ್ನ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದಕ್ಕಾಗಿ ಗದ್ಯ ಓದುಗಾರಿಕೆ ಅಂದ್ರೆ ಅನ್ನದಾನ ಗದ್ಯದ ಆಯ್ದ ಪ್ಯಾರಾಗಳನ್ನ ಶಿಕ್ಷಕರು ಮಾದರಿಯಾಗಿ ಓದುವುದು, ನಂತರ ವಿದ್ಯಾರ್ಥಿಗಳಿಂದ ಸರಾಗವಾಗಿ ಓದಿಸಿ ಕಠಿಣ ಪದಗಳ ಅರ್ಥ ತಿಳಿಸುತ್ತಾ ಪ್ಯಾರಾದ ಅರ್ಥವನ್ನು ಅವರದೇ ಮಾತುಗಳಲ್ಲಿ ಹೇಳಿಸುವುದು. ಅಂದ್ರೆ 8ನೇ ತರಗತಿದು ನಾವು ಮಾಡಾಕತ್ತೀವಿ ಅಂದ್ರೆ ಇದು 7ನೇ ತರಗತಿಯ ಟೆಕ್ಸ್ಟ್ ಬುಕ್ ಆಧಾರಿತವಾಗಿ ನಾವು ಏನ್ ಮಾಡ್ಕೊಂಡಿರ್ತೀವಿ, ಕ್ರಿಯಾ ಯೋಜನೆಯನ್ನ ಮಾಡ್ಕೊಂಡಿರ್ತೀವಿ. ಮೌಖಿಕ ಪರೀಕ್ಷೆ ಓದಿನ ವೇಗ, ಉಚ್ಚಾರಣ ಸ್ಪಷ್ಟತೆ, ಓದಿದ ಭಾಗದ ಅರ್ಥ ಗ್ರಹಿಕೆಯನ್ನ ವೀಕ್ಷಣೆ ಮಾಡುವಂಥದ್ದು. 2ನೇ ಕಲಿಕಾ ಫಲ ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಯಾರು, ಏನು, ಎಲ್ಲಿಗೆ, ಏಕೆ. ಪ್ರಶ್ನೋತ್ತರ ಚಟುವಟಿಕೆ ನಸೀರುದ್ದೀನನ ಕಥೆಗಳು ಪಾಠವನ್ನು ಓದಲು ನೀಡಿ ಕಳ್ಳರು ಎಲ್ಲಿಗೆ ಬಂದರು, ನಸೀರುದ್ದೀನ್ ಏಕೆ ಬಚ್ಚಿಟ್ಟುಕೊಂಡ ಮುಂತಾದ ಯಾರು, ಏನು, ಏಕೆ, ಎಲ್ಲಿಗೆ ಎಂಬ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುವುದು. ಮೌಖಿಕ ಅಥವಾ ಲಿಖಿತ ಪರೀಕ್ಷೆ ಇದೆ ಇಲ್ಲಿ ಮೌಲ್ಯಮಾಪನದೊಳಗಡೆ. 3ನೇ ಒಂದು ಕಲಿಕಾ ಫಲವನ್ನು ನೋಡ್ರಿ, ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. 3-5 ವಾಕ್ಯಗಳಲ್ಲಿ ಚಿತ್ರ ವರ್ಣನೆ ಅಂದ್ರೆ ಪೂರ್ವ ಸಿದ್ಧತಾ ಪಾಠದಲ್ಲಿರುವ ಮಂಗ ಮತ್ತು ಬೆಕ್ಕುಗಳ ಚಿತ್ರವನ್ನ ತೋರಿಸಿ ಆ ಚಿತ್ರದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ 3-5 ಸರಳ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಲು ಪ್ರೇರೇಪಿಸುವುದು. 4ನೇ ಕಲಿಕಾ ಫಲಕ್ಕೆ ನೋಡ್ರಿ, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು ಅಂತಿದೆ. ಅದಕ್ಕೆ ಪಾತ್ರಾಭಿನಯ, ರೋಲ್ ಪ್ಲೇ, ಜಾತ್ರೆಯಲ್ಲಿ ಒಂದು ಸುತ್ತು ಪಾಠದ ಆಧಾರದ ಮೇಲೆ, ಜಾತ್ರೆ ಅಥವಾ ಮಾರುಕಟ್ಟೆಯಲ್ಲಿ ವ್ಯಾಪಾರಿ ಮತ್ತು ಗ್ರಾಹಕನ ನಡುವೆ ನಡೆಯುವ ಸರಳ ಸಂಭಾಷಣೆಯನ್ನು ತರಗತಿಯಲ್ಲಿ ಮಕ್ಕಳಿಂದ ಅಭಿನಯಿಸುವುದು. ಇನ್ನು 5ನೇದು ನೋಡ್ರಿ, ವಿವಿಧ ಸಾಹಿತ್ಯ ಪ್ರಕಾರಗಳಾದ ಕವನ, ಕಥೆ, ಲೇಖನ ಮತ್ತು ನಾಟಕಗಳನ್ನು ಆಲಿಸಿ ಓದಿ ಅರ್ಥ ಗ್ರಹಿಸುವರು. ಕವನ ಆಲಿಸುವಿಕೆ ನೋಡ್ರಿ, ಭರತ, ಭೂಮಿ, ನನ್ನ ತಾಯಿ ಕವಿತೆಯನ್ನು ರಾಗಬದ್ಧವಾಗಿ ಹಾಡಿ ಆಲಿಸುವಂತೆ ಮಾಡುವುದು. ಅದರಲ್ಲಿರುವ ಪ್ರಕೃತಿ ವರ್ಣನೆ ಹಾಗೂ ದೇಶ ಪ್ರೇಮದ ಅರ್ಥವನ್ನು ವಿದ್ಯಾರ್ಥಿಗಳಿಂದ ಗ್ರಹಿಸಿ ಹೇಳಿಸುವುದು. 6ನೇದು ನೋಡ್ರಿ, ಓದಿದ ವಿಷಯವನ್ನು ವಿಮರ್ಶಿಸಿ ಏಕೆ, ಹೇಗೆ ಎಂಬ ಪ್ರಶ್ನೆಗಳ ಮೂಲಕ ವಿಶ್ಲೇಷಿಸಿ ಮೌಖಿಕ ಅಥವಾ ಸಮೂಹ ಚರ್ಚೆಯಲ್ಲಿ ಭಾಗಿಯಾಗುವರು ಅಂತಿದೆ. ನೋಡ್ರಿ, ಕೊಳಲ ಜೋಗಿ ಕಥೆಯಲ್ಲಿ ಊರವರು ಉಪಕಾರ ಮಾಡಿದ ಜೋಗಿಗೆ ಇನಾಮ ಕೊಡಲು ನಿರಾಕರಿಸಿದ್ದು ಸರಿಯೇ, ಏಕೆ, ಹೇಗೆ ಅನ್ಯಾಯವಾಯಿತು ಎಂಬ ವಿಷಯದ ಮೇಲೆ ಚರ್ಚೆಯನ್ನ ಏರ್ಪಡಿಸುವುದು. ನಂತರ ನೋಡ್ರಿ, ಸ್ಥಳೀಯ ಸಾಮಾಜಿಕ ಅಥವಾ ಪ್ರಾಕೃತಿಕ ಸನ್ನಿವೇಶಗಳನ್ನು ವಿಶ್ಲೇಷಿಸಿ ಕಾರಣ ಪರಿಣಾಮ ಆಧಾರಿತ ತಾರ್ಕಿಕ ಉತ್ತರ ನೀಡುವರು. ಕಾರಣ ಪರಿಣಾಮ ವಿಶ್ಲೇಷಣೆ, ಕಾಡಿನಲ್ಲಿ ಮರಗಳನ್ನು ಕಡಿಯುವುದರಿಂದ ಹೌದಾ ಮಳೆಯ ಪ್ರಮಾಣ, ಪ್ರಾಣಿ ಪಕ್ಷಿ ಹಾಗೂ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳೇನು ಎಂಬುದರ ಬಗ್ಗೆ ತಾರ್ಕಿಕವಾಗಿ ಬರೆಸುವುದು. ಇನ್ನು 8ನೇದು ನೋಡ್ರಿ, ಕವಿತೆಗಳನ್ನು ಓದಿ ವರ್ಣನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸಿ ತಮ್ಮದೇ ಶೈಲಿಯಲ್ಲಿ ಬರೆಯುವರು. ನಿತ್ಯೋತ್ಸವ ಪದ್ಯದಲ್ಲಿ ಜಲಪಾತ, ನದಿ, ಬೆಟ್ಟಗಳನ್ನು ಕವಿ ವರ್ಣಿಸಿದ ಶೈಲಿಯನ್ನು ಪರಿಚಯಿಸಿ ವಿದ್ಯಾರ್ಥಿಗಳಿಗೆ ತಮಗೆ ಇಷ್ಟವಾದ ಯಾವುದಾದರೂ ಒಂದು ನೈಸರ್ಗಿಕ ತಾಣವನ್ನು ವರ್ಣಿಸಿ ಬರೆಯಲು ಸೂಚಿಸುವುದು. 8ನೇ ಪ್ರಶ್ನೆಗೆ 8ನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆ ಇರ್ತಾವಲ್ಲ, ಅದಕ್ಕೆ ನೋಡ್ರಿ 8ಅ 8ಅ.
ಭಾವನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸಿ ಸಂಭಾಷಣೆ ಅಥವಾ ಅನುಭವಗಳನ್ನು ತಮ್ಮದೇ ಶೈಲಿಯಲ್ಲಿ ಬರೆಯುವರು. ಅನ್ನದಾನ ಕಥೆಯ ತಾಯಿಯ ಔದಾರ್ಯದ ಹಿನ್ನೆಲೆಯಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ನಿಮಗಾದ ಭಾವನಾತ್ಮಕ ಅನುಭವವನ್ನು ಸ್ವಂತ ಮಾತುಗಳಲ್ಲಿ ಬರೆಯಲು ತಿಳಿಸುವುದು. 9. ಸಮಾಜ ಮತ್ತು ಸಂವಿಧಾನಾತ್ಮಕ ಅಂಶಗಳ ಕುರಿತು ತಾರ್ಕಿಕ ಅಭಿಪ್ರಾಯ ಬರೆದು ಭಿತ್ತಿಪತ್ರ ವಿಶ್ಲೇಷಿಸುವರು. ಸಂವಿಧಾನದ ಆಶಯವಾದ ಸಮಾನತೆ ಮತ್ತು ಶಿಕ್ಷಣದ ಹಕ್ಕು ಕುರಿತಾದ ಸರಳ ಭಿತ್ತಿಪತ್ರಿಕೆಯ ತುಣುಕನ್ನು ನೀಡಿ ಸಮಾಜದಲ್ಲಿ ಎಲ್ಲರಿಗೂ ಶಿಕ್ಷಣ ಏಕೆ ಮುಖ್ಯ ಎಂದು ತಾರ್ಕಿಕವಾಗಿ ಬರೆಸುವುದು. ಇಷ್ಟು ಈ ಕಡೆ ಅಂತೂ ಮೌಲ್ಯಮಾಪನದ ಸಾಧನ ತಂತ್ರಗಳಿರುತ್ತದೆ. ವಿಷಯ ಶಿಕ್ಷಕರ ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನ ಮಾಡಿ ಈ ದಾಖಲೆಯನ್ನ ಇಟ್ಕೊಳ್ರಿ. ಇದು ಶಿಕ್ಷಕರಿಗಾಗಿ ಶಿಕ್ಷಕರು ದಾಖಲೆಯನ್ನ ಮೇಂಟೈನ್ ಮಾಡುವುದಕ್ಕಾಗಿರುವಂತ ಒಂದು ಆಕ್ಷನ್ ಪ್ಲಾನ್. ಸೊ ಯಾರಾದ್ರೂ ವಿಸಿಟ್ ಬಂದಾಗ ನಿಮ್ಮ ಆಕ್ಷನ್ ಪ್ಲಾನ್ ಎಲ್ಲಿದೆ ರೀ ಅಂತ ಕೇಳಿದಾಗ ಅಟ್ಲೀಸ್ಟ್ ನಿಮ್ ಕಡೆ ತೋರಿಸ್ಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಇರಬೇಕಾಗ್ತದೆ. ಸೊ ಈ ಆಕ್ಷನ್ ಪ್ಲಾನ್ ನ ನೀವೇನ್ ಮಾಡ್ಕೊಳ್ರಿ, ಸೊ ನೀವು ನೋಟ್ಬುಕ್ ನಲ್ಲಿ ಬರಿತಾ ಇದ್ರೆ ಇದನ್ನೇ ನೋಡಿ ಬರ್ಕೊಳ್ರಿ. ಇಲ್ಲ ಅಂತಂದ್ರೆ ಇದರ PDF ಲಿಂಕ್ ಅನ್ನ ನಾನು ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಲಿಂಕ್ ಇದೆ, ಅಥವಾ ಗೂಗಲ್ ಹೋಗಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಅಂತ ಹಾಕಿದ್ರೆ ಅಲ್ಲಿ ನಿಮಗ ಈ ಒಂದು PDF ದ ಲಿಂಕ್ ಸಿಗ್ತದ. ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕೊಂಡು ಡೈರೆಕ್ಟ್ ಯೂಸ್ ಮಾಡ್ಕೊಡ್ರಿ. ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ನಾನು ಈ ವಿಡಿಯೋದ ಲಿಂಕ್ ಹಾಗೆ ಆ ಒಂದು PDF ದ ಲಿಂಕ್ ಅನ್ನ ಕೂಡ ನಾನು ಅಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೇನೆ. ಸೊ ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.